ತಿರುಪತಿಲಿ ವೆಂಕಟರಮಣ ಸ್ವಾಮಿ ಕೈ ಹೇಗಿದೆ? ಅವರ ಕೈ ಕೆಳಗಡೆಗಿದೆ, ಹೌದಾ? ಪ್ರತಿ ಸಲ ಏನಾಗುತ್ತೆ, ಅಲ್ಲಿ ಯಾವುದೇ ನೀವು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಕೈ ಹಿಂಗೆ ಆಶೀರ್ವಾದದ ಥರ ಇರುತ್ತೆ. ಇಲ್ಲಿ ಕೆಳಗಡೆ ತೋರಿಸ್ತಾ ಇದ್ದಾರೆ ಅವ್ರ ಕೈ, ಬಲಗೈ. ಎಡಗೈ ಸೊಂಟದ ಮೇಲಿದೆ. ತುಂಬ ಜನ ಹೇಳ್ತಾರೆ, ಇಲ್ಲ ಸ್ವಾಮಿ ದುಡ್ಡು ಕೇಳ್ತಾ ಇದ್ದಾರೆ ನಮ್ಮ ಹತ್ರ, ಯಾಕಂದರೆ ಸಾಲದಲ್ಲಿದ್ದಾರೆ ಅವರು. ಕುಬೇರ್ನ ಹತ್ರ ಸಾಲ ಮಾಡಿದ್ದಾರೆ ಮದುವೆಗೆ ಅಂತ. ಸಾಲ ಮಾಡಿದ್ದಾರೆ ನಿಜ, ಆದರೆ ಅವ್ರು ಮಾಡಿರೋದು ತೀರ್ಸೋಕ್ಕಾಗದೇ ಇರೋ ಸಾಲ ಅಲ್ಲ. ಎದೆಲೇ ಲಕ್ಷ್ಮಿ ಇಟ್ಕೊಂಡು ಅವ್ರಿಗೇನಕ್ಕೆ ದುಡ್ಡಿನ ಅವಶ್ಯಕತೆ ಬರುತ್ತೆ? ಅವ್ರು ಮಾಡಿರೋದು ಕಲಿಯುಗದ ಉದ್ಧಾರಕ್ಕೆ. ಕಲಿಯುಗದಲ್ಲಿ ತುಂಬ ಕಷ್ಟಗಳಿರುತ್ತೆ, ಕೆಟ್ಟ ಶಕ್ತಿಗಳು ಜಾಸ್ತಿ ಆವರಿಸ್ಕೊಡುತ್ತೆ ಮನುಷ್ಯನಿಗೆ, ಸಜ್ಜನರಿಗೆ ತೊಂದರೆ ಆಗುತ್ತೆ, ಅವ್ರನ್ನ ಕಾಪಾಡೋಕ್ಕೋಸ್ಕರ. ಆ ಕೈನ ನೀವು ಅಬ್ಸರ್ವ್ ಮಾಡಿ, ಬಲಗೈನ. ಆಮೇಲೆ ಎಡಗೈಗೆ ಬರ್ತೀನಿ ನಾನು. ಬಲಗೈ ಮೊದಲನೇ ಬೆರಳೇನಿದೆ, ಮೊದಲನೇ ಬೆರಳು, ಹೆಬ್ಬೆರಳಲ್ಲ ನಾನು ಹೇಳ್ತಾ ಇರೋದು, ಮೊದಲನೇ ಬೆರಳು ಅವರ ಕಡೆ ಕಾಲಿನ ಕೊನೆಯ ಬೆರಳಿಗೆ ತೋರಿಸ್ತಾ ಇದೆ. ಅರ್ಥ ಏನು? ದುಡ್ಡು ಕೇಳ್ತಿಲ್ಲ ಅವರು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅವ್ರು ಯಾಕೆ ನಮ್ಮ ಹತ್ರ ದುಡ್ಡು ಕೇಳ್ತಾರೆ? ಅದು ಸಾಕ್ಷಾತ್ ಎದೆ ಲಕ್ಷ್ಮಿ ಇರ್ಬೇಕಾರೆ. ಅದು ಅರ್ಥ ಏನು ಅಂದರೆ, ನನ್ನ ಕಾಲನ್ನ ನೋಡಯ್ಯ, ಫಸ್ಟು ನನ್ನ ಕಾಲನ್ನು ನೋಡಿದ್ರೆ ನಿಂಗೆ ಮುಕ್ತಿ ಕೊಡ್ತೀನಿ. ಅದಕ್ಕೆ ವೆಂಕಟೇಶ್ವರ ಸ್ವಾಮಿಗೆ ಹೋದಾಗ ಯಾವತ್ತು ಫಸ್ಟು ಕಾಲಿಂದ ದರ್ಶನ ಮಾಡಬೇಕು. ಎಲ್ಲರೂ ಫಸ್ಟು ಮುಖ ನೋಡ್ಬಿಡ್ತಾರೆ, ಅಲ್ಲ ಅಫ್ಕೋರ್ಸ್ ಅಷ್ಟು ಚೆನ್ನಾಗಿದ್ದಾರೆ ಅವರು, ಮುಖ ನೋಡಬೇಕು ಅಂತ ಅಟ್ರ್ಯಾಕ್ಟ್ ಆಗುತ್ತೆ, ಕಾಲಿಂದ ನೋಡಬೇಕು. ಎರಡನೇದು, ಇದು ತುಂಬ ಮುಖ್ಯ, ಎಡಗೈ ಅವ್ರ ಸೊಂಟದ ಮೇಲಿದೆ. ತುಂಬ ಜನ ಅಂತಾರೆ ಸ್ಟೈಲ್ ಪೋಸ್ಟ್ರು ಕೊಡ್ತಾ ಇದ್ದಾರೆ ಸ್ವಾಮಿಗಳು, ತುಂಬ ಚೆನ್ನಾಗಿ ಕಾಣ್ತಾರೆ. ಸ್ಟೈಲ್ ಪೋಸ್ಟ್ರು ಕೊಡ್ತಾ ಇಲ್ಲ ಅವರು. ಏನಕ್ಕೆ ಅವರು ಸೊಂಟದ ಮೇಲೆ ಕೈ ಇಟ್ಟಿದ್ದಾರೆ ಅಂದರೆ, ಎಲ್ಲರಿಗೂ ಗೊತ್ತಿರ್ಬೋದು, ಎಷ್ಟೋ ಜನ ಸನ್ಯಾಸಿಗಳಾದರು. ರಾಮಾನುಜರು ಸನ್ಯಾಸಿಗಳಾದರು ಮದುವೆ ಆದಮೇಲೆ, ರಾಘವೇಂದ್ರ ಸ್ವಾಮಿಗಳು ಸನ್ಯಾಸಿಗಳಾದರು ಮದುವೆ ಆದಮೇಲೆ, ತುಂಬ ಜನ ಆಗಿದ್ದಾರೆ. ತುಳಸಿದಾಸರಾದರು. ಏನರ್ಥ? ಸಂಸಾರ ಅನ್ನೋದು ಒಂದು ಸಾಗರ ಅಂತ ಕರೀತಾರೆ. ಕೃಷ್ಣನೂ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ, ಅದು ಕೃಷ್ಣಂ ಒಂದೇ ಜಗದ್ಗುರುಂ, ಅವ್ರಿಗಿಂತ ದೊಡ್ಡ ಗುರುಗಳು ಯಾರೂ ಇಲ್ಲ. ಕೃಷ್ಣನೂ ಹೇಳ್ಬಿಟ್ಟಿದ್ದಾರೆ ಅದನ್ನ. ನೀವು ನೋಡಿ, ಈ ಶಂಕರಾಚಾರ್ಯರು ನರಸಿಂಹಸ್ವಾಮಿಗೆ ಒಂದು ಕರಾವಲಂಬ ಅಂತ ಬರೆದಿದ್ದಾರೆ. ಅದರೊಳೊಂದು ಶ್ಲೋಕ ಬರುತ್ತೆ, ಸಂಸಾರ ಕೂಪಮತಿ ಮಗಾದ ಮೂಲಂ ಸಂಪ್ರಾಪ್ಯ ದುಃಖ ಶತಸರ್ಪ ಸಮಾಕುಲಸ್ಯ ದೀನಸ್ಯ ದೇವ ಕೃಪಯಾ ಪದಮಾಗತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಅರ್ಥ ಸಿಂಪಲ್, 100 ಸರ್ಪಗಳಿದ್ದ ಹಾಗೆ ಸಂಸಾರ ಅನ್ನೋ ಸಾಗರ ದಾಟೋದು. ಅಷ್ಟು ಸರ್ಪಗಳಿರುತ್ತೆ, ಅಷ್ಟು ಕಷ್ಟ ಸಂಸಾರ ಅನ್ನೋದು. ಅದಕ್ಕೆ ಶ್ರೀನಿವಾಸರು ಏನು ಹೇಳ್ತಾರೆ, ವೆಂಕಟರಮಣ ನೋಡಯ್ಯ, ನೀನು ನನ್ನನ್ನು ನಂಬಿ ಬಂದರೆ ಈ ಸಾಗರದಲ್ಲಿ, ಸಂಸಾರ ಅನ್ನೋ ಸಾಗರದಲ್ಲಿ, ಜೀವನ ಅನ್ನೋ ಸಾಗರದಲ್ಲಿ ನಿನಗೆ ಸೊಂಟಕ್ಕಿಂತ ಮೇಲೆ ಮುಳುಗೋದಕ್ಕೆ ನಾ ಬಿಡಲ್ಲ. ಅದೇ ನನ್ನ ಆಶೀರ್ವಾದ ಎಡಗೈಲಿ ಅಂತ ಹೇಳೋದು. ಇದು ಜನಕ್ಕೆ ಗೊತ್ತಿಲ್ಲ, ಏನೇನೋ ಇಮ್ಯಾಜಿನ್ ಮಾಡ್ಕೋತಾರೆ. ಸಾಲದಲ್ಲಿದ್ದಾರೆ, ದುಡ್ಡು ಕೇಳ್ತಾ ಇದ್ದಾರೆ. ಅವ್ರು ಯಾಕ್ರಿ ದುಡ್ಡು ಕೇಳ್ಬೇಕು ನಮ್ಮ ಹತ್ರ? ಸ್ವಾಮಿಗಳು ಪ್ರಪಂಚದ ಒಡೆಯ ಅವರು, ಅವ್ರು ದುಡ್ಡು ಕೇಳಬೇಕಾ ನಮ್ಮ ಹತ್ರ? ಇದು ತಿಳಿಸಿ ಎಲ್ಲರಿಗೂ.